ಚಂದ್ರನನ್ನ ನೂರಾರು ವರ್ಷಗಳಿಂದ ಕವಿಗಳು, ಲೇಖಕರು ಹೊಗಳುತ್ತಾ ವರ್ಣಿಸುತ್ತಾ ಸುಂದರವಾದ ಕಲ್ಪನೆಯನ್ನ ಕಟ್ಟಿಕೊಟ್ಟಿದ್ದಾರೆ. ವಿಜ್ಞಾನಿಗಳು ಈ ಚಂದ್ರನನ್ನ ನೈಸರ್ಗಿಕವಾದ ಉಪಗ್ರಹ ಅಂತ ಕೂಡ ಕರೀತಾರೆ. ಭೂಮಿಯ ಮೇಲಿರೋ ಜಲರಾಶಿಯ ಮೇಲೆ ಈ ಚಂದ್ರನ ಗುರುತ್ವಾಕರ್ಷಣೆ ಅತ್ಯಂತ ಹೆಚ್ಚಿನ ಪ್ರಭಾವವನ್ನು ಸಹ ಬೀರುತ್ತೆ. ಅಷ್ಟೇ ಅಲ್ಲ, ಚಂದ್ರನನ್ನ ಸೂರ್ಯನ ಬೆಳಕನ್ನ ಪ್ರತಿಬಿಂಬಿಸುವ ನೈಸರ್ಗಿಕ ಕನ್ನಡಿ ಅಂತ ಕೂಡ ವರ್ಣಿಸಲಾಗುತ್ತೆ. ಇಂತಹ ಚಂದ್ರನ ಸುತ್ತ ಹಲವಾರು ನಿಗೂಢತೆ, ರಹಸ್ಯದ ಜೊತೆ ಅನ್ಯಗ್ರಹ ಜೀವಿಗಳು ಸಹ ಅಡಗಿ ಕೂತಿದರಂತೆ. ಇವತ್ತಿನ ಎಪಿಸೋಡ್ನಲ್ಲಿ ಅಂತಹದೇ ಕುತೂಹಲ ಭರಿತ ಕಥೆಯನ್ನ ನಿಮಗಾಗಿ ನಾನು ಹೊತ್ತು ತಂದಿದ್ದೀನಿ. ನಮಸ್ತೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಆಲ್ಟೋಕ್ರಸಿ. ನಾನು ವಿಶಾಲ್ ಹೆಗ್ಡೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. 2016ರಲ್ಲಿ ಅಮೆರಿಕಾದ CIA ಅಂದರೆ ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಸ್ಟಾರ್ಗೇಟ್ ಎನ್ನುವ ಗೌಪ್ಯ ಕಾರ್ಯಾಚರಣೆಯ ಕುರಿತ ವರ್ಗೀಕೃತ ದಾಖಲೆಗಳನ್ನು ಸಾರ್ವಜನಿಕರ ಮುಂದೆ ಬಿಡುಗಡೆಗೊಳಿಸಿತ್ತು. ಅದರಲ್ಲಿ ಅತೀಂದ್ರಿಯ ಶಕ್ತಿ ಕೌಶಲ್ಯಗಳ ಉಪಯೋಗ ಮತ್ತು ಅದನ್ನು ಪರಿಷ್ಕರಿಸುವ ಅಭ್ಯಾಸದ ಕುರಿತು ತಿಳಿದು ಬಂದಿತ್ತು. ಅಂತಹದೇ ಒಬ್ಬ ಅತೀಂದ್ರಿಯ ಶಕ್ತಿಗಳ ಉಪಯೋಗಕನ ಹೆಸರು ದಶಕಗಳ ನಂತರ ಮತ್ತೆ ಮುನ್ನೆಲೆಗೆ ಬಂದಿತ್ತು. ಆ ವ್ಯಕ್ತಿಯೇ ಇಂಗೋ ಸ್ವಾನ್. 1998ರಲ್ಲಿ ಅವನ ಪುಸ್ತಕ ಪೆನಿಟ್ರೇಷನ್ ಪ್ರಕಟಿಸಿದಾಗ ಅದರಲ್ಲಿದ್ದ ಕೆಲವು ವಿಷಯಗಳು ಜನರ ಗಮನ ಸೆಳೆದಿತ್ತು. ಆತ ನಾನು CIA ಕೆಲಸ ಮಾಡಿದ ಅತೀಂದ್ರಿಯ ಶಕ್ತಿಗಳ ಉಪಯೋಗಕ ಮತ್ತು ದೂರದಿಂದಲೇ ಚಂದ್ರನ ಕತ್ತಲೆಯ ಭಾಗವನ್ನು ವೀಕ್ಷಿಸುವುದರ ಜೊತೆಗೆ ಆ ಭಾಗದಲ್ಲಿ ಅನ್ಯಗ್ರಹ ಜೀವಿಗಳ ಉಪಸ್ಥಿತಿ ಇರುವುದರ ಕುರಿತು ಮಾಹಿತಿಗಾಗಿ ಪರೀಕ್ಷೆ ಮತ್ತು ಅನ್ವೇಷಣೆಗಳನ್ನು ನಡೆಸಿದ್ದಾಗಿ ಇಂಗೋ ಸ್ವಾನ್ ಅವನ ಪುಸ್ತಕದಲ್ಲಿ ಬರೆದಿದ್ದ. ಇದಕ್ಕಿಂತ ಹೆಚ್ಚಾಗಿ ಚಂದ್ರನ ಮೇಲೆ ಅನ್ಯಗ್ರಹ ಜೀವಿಗಳಿದ್ದಾರೆ, ಅವು ಮಾನವನ ಕಡೆ ಸ್ನೇಹಪರ ಭಾವನೆಯನ್ನ ಹೊಂದಿಲ್ಲ ಅಂತ ಹೇಳಿದ್ರು. ಇದನ್ನು ಓದಿದ ಕೆಲವರು ಹೀಗೂ ಇರಬಹುದೇ ಅಂತ ಯೋಚಿಸ್ತಾ ಇದ್ರೆ, ಇನ್ನು ಕೆಲವರು ಇದೆಲ್ಲ ಕಾಲ್ಪನಿಕ ಕಥೆ ಅಂತ ತಳ್ಳಿ ಹಾಕಿದ್ರು. ಆದರೆ 2016ರಲ್ಲಿ ಬಿಡುಗಡೆಯಾದ ದಾಖಲೆಗಳನ್ನು ನೋಡಿದ ಮೇಲೆ ಎಲ್ಲರ ದೃಷ್ಟಿ ಸ್ವಾನ್ ಮೇಲೆ ಬಿದ್ದಿತ್ತು. ಆಗ ಇಂಗೋ ಸ್ವಾನ್ ವಿವರಿಸಿದ ಕೆಲವು ವಿಚಾರಗಳು ಭಯಾನಕವಾಗಿದ್ವು. ಅತೀಂದ್ರಿಯ ಗ್ರಹಣೆ ಅಂದರೆ ನಮ್ಮ ಸಂವೇದನೆಗಳು, ಅದರಲ್ಲೂ ದೃಷ್ಟಿ, ಶ್ರವಣ ಮತ್ತು ಇತರೆ ಸಾಮಾನ್ಯ ಅರಿವಿನಿಂದ ಹೊರತುಪಡಿಸಿ ನಡೆಯುವ ಗ್ರಹಿಕೆ ಅಥವಾ ಮಾಹಿತಿಯನ್ನು ಪಡೆಯುವ ಸಾಮರ್ಥ್ಯ. ಇನ್ನೂ ಸರಳವಾಗಿ ಹೇಳೋದಾದ್ರೆ, ನೋಡದೆ, ಕೇಳದೆ, ಸ್ಪರ್ಶಿಸದೆ, ವಾಸನೆ ಪಡೆಯದೆ, ಕೇವಲ ಮನಸ್ಸು ಮತ್ತು ಅತೀಂದ್ರಿಯ ಶಕ್ತಿಯ ಮೂಲಕ ಯಾವುದೇ ಜಾಗದ, ಯಾವುದೇ ವಸ್ತು ಅಥವಾ ವ್ಯಕ್ತಿಯ ಯಾವುದೇ ರೀತಿಯ ಮಾಹಿತಿಯನ್ನು ಪಡೆಯುವ ಸಾಮರ್ಥ್ಯ. ಚಿಕ್ಕವರಿದ್ದಾಗಿಂದಲೇ ಇಂಗೋ ಸ್ವಾನ್ ಅತೀಂದ್ರಿಯ ಗ್ರಹಿಕೆಯಲ್ಲಿ ಬಹಳಷ್ಟು ಪ್ರತಿಭಾವಂತರಾಗಿದ್ರು. ದೊಡ್ಡವರಾಗ್ತಾ ಈ ಕೌಶಲ್ಯವನ್ನ ಇನ್ನಷ್ಟು ಪ್ರಭಾವಶಾಲಿಯಾಗಿಸೋಕೆ ಹಲವಾರು ಪ್ರಯೋಗಗಳಲ್ಲಿ ಅವರು ಭಾಗವಹಿಸಿದ್ರು. ಹೀಗೆ ಇಂಗೋ ಸ್ವಾನ್ರ ಕೌಶಲ್ಯವನ್ನ ಪರೀಕ್ಷಿಸೋಕೆ ಸಂಶೋಧಕರು ಹಲವಾರು ಗುರಿಯನ್ನ ಸಿದ್ಧಪಡಿಸ್ತಿದ್ರು. ಇಂಗೋ ಸ್ವಾನ್ ನಿಗದಿತ ಸಮಯದಲ್ಲಿ ಆ ಗುರಿಯನ್ನ ತಲುಪಬೇಕಿತ್ತು. ಉದಾಹರಣೆಗೆ, ಅತೀಂದ್ರಿಯ ಶಕ್ತಿಗಳ ಮೂಲಕ ಗಿಡಗಳ ಮೇಲೆ ಪ್ರಭಾವ ಬೀರಬಹುದೇ, ಅಲ್ಲಿಯ ವಾತಾವರಣವನ್ನ ಬದಲಾಯಿಸಬಹುದೇ ಎನ್ನುವ ಪ್ರಯೋಗಗಳನ್ನು ನಡೆಸಲಾಯಿತು. ಆಶ್ಚರ್ಯ ಎಂಬಂತೆ ಇಂತಹ ಪ್ರಯೋಗಗಳಲ್ಲಿ ಇಂಗೋ ಸ್ವಾನ್ ಯಶಸ್ವಿಯಾದರು. 1970ರ ಪೂರ್ವದಲ್ಲಿ ಅಮೆರಿಕನ್ ಸೊಸೈಟಿ ಆಫ್ ಸೈಕಿಕಲ್ ರಿಸರ್ಚ್ ಎನ್ನುವ ಸಂಘಟನೆಯಲ್ಲಿ ಇಂಗೋ ಸ್ವಾನ್ರಿಗೆ ಸ್ಥಾನ ಸಿಕ್ಕಿತ್ತು. ಅಲ್ಲಿ ಸ್ವಾನ್ರ ಈ ಕೌಶಲ್ಯವನ್ನ ಇನ್ನಷ್ಟು ಪರಿಷ್ಕರಿಸಲು ಹಲವಾರು ವ್ಯಾಯಾಮಗಳನ್ನ ಮಾಡಿಸ್ತಿದ್ರು. ಒಂದು ರೂಮ್ನಲ್ಲಿ ಇಂಗೋ ಸ್ವಾನ್ರನ್ನ ಕೂರಿಸಿ ಮತ್ತೊಂದು ರೂಮ್ನಲ್ಲಿ ಒಂದು ಡಬ್ಬಿಯೊಳಗೆ ಕೆಲವು ಅಕ್ಷರಗಳನ್ನ, ಚಿಹ್ನೆಗಳನ್ನ ಬರೆದು ಮುಚ್ಚಿಡಲಾಗ್ತಿತ್ತು. ಇಂಗೋ ಸ್ವಾನ್ ತನ್ನ ಅತೀಂದ್ರಿಯ ಶಕ್ತಿಯ ಮೂಲಕ ಆ ಡಬ್ಬಿಯಲ್ಲಿರೋ ಅಕ್ಷರಗಳನ್ನ, ಚಿಹ್ನೆಗಳನ್ನ ಗುರುತಿಸಬೇಕಿತ್ತು. ಸ್ವಾನ್ ಕೆಲವೇ ತಿಂಗಳುಗಳಲ್ಲಿ ಇದರಲ್ಲಿ ನಿಪುಣತೆಯನ್ನ ಹೊಂದಿದ್ರು. ಈ ಪ್ರತಿಭೆಯನ್ನ ನೋಡಿ ವಿಜ್ಞಾನಿಗಳಿಗೆ ಆಶ್ಚರ್ಯ ಉಂಟಾಗಿತ್ತು. ಈ ಕಲೆಯನ್ನ ವಿವರಿಸುವ ತರ್ಕ ವಿಜ್ಞಾನಿಗಳ ಬಳಿ ಇರಲಿಲ್ಲ. ಇಂಗೋ ಸ್ವಾನ್ರ ಈ ಪ್ರಯೋಗಗಳ ಯಶಸ್ಸು ಈಗ ಸ್ಟ್ಯಾನ್ಫರ್ಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಗಮನಕ್ಕೂ ಬಂದಿತ್ತು. SRI ಇದೇ ರೀತಿಯ ಅತೀಂದ್ರಿಯ ಗ್ರಹಿಕೆ ಮತ್ತು ತಂತ್ರಗಳ ಕುರಿತ ಪ್ರಯೋಗಗಳನ್ನ ಹಲವಾರು ವರ್ಷಗಳಿಂದ
CIA ಪರವಾಗಿ ಮಾಡ್ತಾನೆ ಬರ್ತಾ ಇದೆ. ಸ್ಟ್ಯಾನ್ಫರ್ಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇಂಗೋ ಸ್ವಾನ್ರನ್ನ ಅವರ ಗುಪ್ತ ಕಾರ್ಯಾಚರಣೆಗೆ ಅಥವಾ ಗುಪ್ತ ಪ್ರಯೋಗಕ್ಕೆ ಬಳಸಿಕೊಳ್ಳುವ ನಿರ್ಧಾರವನ್ನು ಮಾಡಿತು. ಅದಕ್ಕಾಗಿ ಸ್ವಾನ್ರಿಗೆ ಒಂದು ಆಹ್ವಾನವನ್ನು ಕೂಡ ಕೊಟ್ಟಿತ್ತು. ಶೀಘ್ರವೇ ಇಂಗೋ ಸ್ವಾನ್ SRIನ ಈ ಆಹ್ವಾನವನ್ನ ಸ್ವೀಕರಿಸಿ 1973ರಲ್ಲಿ ಒಂದು ಪ್ರಯೋಗದಲ್ಲಿ ಭಾಗಿಯಾದರು. ಸ್ವಾನ್ ಅವರಿಗೆ ಅತೀಂದ್ರಿಯ ಶಕ್ತಿಯ ಮೂಲಕ ಗುರುಗ್ರಹವನ್ನ ದೂರಗ್ರಹಿಕೆ ಮಾಡಲು ತಿಳಿಸಲಾಯಿತು. ಅಂತೆಯೇ ಇಂಗೋ ಸ್ವಾನ್ ಗುರುಗ್ರಹವನ್ನ ಗಮನಿಸಿದಾಗ ಒಂದಿಷ್ಟು ಅಚ್ಚರಿಯ ಮಾಹಿತಿಗಳು ಹೊರಬಂದವು. ಗುರುಗ್ರಹದ ಮೇಲೆ ಬಿರುಗಾಳಿಯು ಆವರ್ತಕವಾಗಿ ಸುತ್ತುತ್ತಿರುವುದಾಗಿಯೂ, ಜೊತೆಗೆ ಜಲಜನಕದ ಪದರ ಇರುವುದಾಗಿಯೂ ಮತ್ತು ಮೋಡಗಳ ಬಣ್ಣ, ವಾತಾವರಣದಲ್ಲಿರುವ ಸಣ್ಣ ಕಣಗಳ ರೀತಿಯ ನೀರ್ಗಲ್ಲಿನ ಹರಳುಗಳು, ಹೀಗೆ ಹಲವಾರು ವಿಷಯಗಳನ್ನ ಇಂಗೋ ಸ್ವಾನ್ ತಿಳಿಸಿದ್ರು. ನಾಸಾ 1972 ಮಾರ್ಚ್ 2ನೇ ತಾರೀಕು ಉಡಾವಣೆಗೊಳಿಸಿದ್ದಂತಹ ಪಯೋನೀರ್ ಪ್ರೋಬ್ಗಳು, ಅದರಲ್ಲೂ ಪಯೋನೀರ್ 10 ಡಿಸೆಂಬರ್ 3, 1973ನೇ ತಾರೀಕು ಗುರುಗ್ರಹವನ್ನು ತಲುಪಿತ್ತು. ಅದರೊಂದಿಗೆ ಆ ಗ್ರಹದ ವಿವರವಾದ ಛಾಯಾಚಿತ್ರವನ್ನು ತೆಗೆದು ಭೂಮಿಗೆ ಕಳುಹಿಸಿತ್ತು. ಆ ಛಾಯಾಚಿತ್ರಗಳು ಇಂಗೋ ಸ್ವಾನ್ ಹೇಳಿದಂತಹ ಅಂಶಗಳನ್ನ ಖಾತರಿಪಡಿಸಿತ್ತು. ಆದರೆ ಇದೆಲ್ಲಕ್ಕಿಂತ ಅಚ್ಚರಿಯ ಅಂಶವೊಂದನ್ನ ಸ್ವಾನ್ ಮೊದಲೇ ತಿಳಿಸಿದ್ರು. ಗುರುಗ್ರಹವೂ ಸಹ ಶನಿಗ್ರಹದಂತೆ ಉಂಗುರಗಳನ್ನ ಹೊಂದಿದೆ, ಜೊತೆಗೆ ಅದು ಧೂಳು ಮತ್ತು ಧೂಮಕೇತುಗಳನ್ನ ಒಳಗೊಂಡಿದೆ ಅಂತ ವಿವರಣೆಯನ್ನ ನೀಡಿದ್ರು. ಈ ವಿಷಯವೂ ಕೂಡ ಮಾರ್ಚ್ 5, 1979ನೇ ತಾರೀಕು ವೋಯೇಜರ್ 1 ಕಳುಹಿಸಿದ ಚಿತ್ರಗಳ ಮೂಲಕ ಖಚಿತವಾಗಿತ್ತು. ಆದರೆ ಸ್ವಾನ್ರ ಈ ಕೌಶಲ್ಯ ಕೇವಲ ಸಂಶೋಧಕರ ನಡುವೆ ಮಾತ್ರ ಅಲ್ಲ, ಬದಲಾಗಿ ಅಮೆರಿಕದ ಸರ್ಕಾರ ಮತ್ತು ವೈಟ್ ಹೌಸ್ನಲ್ಲೂ ಅವರನ್ನ ಪ್ರಖ್ಯಾತಿಗೊಳಿಸಿತ್ತು. ಬೆಳಗಿನ ಜಾವ 3 ಗಂಟೆಗೆ ಇಂಗೋ ಸ್ವಾನ್ಗೆ ಒಂದು ಕರೆ ಬರುತ್ತೆ. ಆ ಕರೆಯನ್ನು ಉತ್ತರಿಸಿದಾಗ ವಾಷಿಂಗ್ಟನ್ DC ನ್ಯಾಚುರಲ್ ಹಿಸ್ಟರಿ ಮ್ಯೂಸಿಯಂಗೆ ಭೇಟಿ ನೀಡಿ ಅಲ್ಲಿರೋ ಆನೆ ಆಕೃತಿ ಬಳಿ ಮಧ್ಯಾಹ್ನದ ಹೊತ್ತಿಗೆ ಕಾಯುವಂತೆ ನಿರ್ದೇಶನವನ್ನ ನೀಡಿ ಆ ಕರೆಯನ್ನ ಕಡಿತಗೊಳಿಸಲಾಗುತ್ತೆ. ಇಂಗೋ ಸ್ವಾನ್ ಕುತೂಹಲದಿಂದಲೇ ಅವರು ಹೇಳಿದಂತೆ ಅಲ್ಲಿಗೆ ತಲುಪ್ತಾನೆ. ಆನೆಯ ಆಕೃತಿ ಮುಂದೆ ಕಾಯ್ತಾ ನಿಂತಿದ್ದ ಸ್ವಾನ್ ಬಳಿ ಒಬ್ಬ ಸೈನಿಕನಂತಿರೋ ವ್ಯಕ್ತಿ ಬರ್ತಾನೆ. ಆತ ಒಂದು ಚೀಟಿಯನ್ನ ಸ್ವಾನ್ ಕೈಗೆ ಕೊಡ್ತಾನೆ. ಆ ಚೀಟಿಯಲ್ಲಿ ನಿಮ್ಮ ಸುರಕ್ಷತೆಗಾಗಿ ಏನನ್ನೂ ಮಾತನಾಡದೆ ನನ್ನನ್ನ ಹಿಂಬಾಲಿಸಿ ಅಂತ ಬರೆದಿರುತ್ತೆ. ನೋಡ್ತಾ ನೋಡ್ತಾ ಆ ಸೈನಿಕ ಮುಂದಕ್ಕೆ ಹೊರಟೋಗ್ತಾನೆ. ಸ್ವಾನ್ ಅವನನ್ನ ಹಿಂಬಾಲಿಸ್ತಾನೆ. ಆ ಸೈನಿಕ ಹೆಜ್ಜೆ ಹಾಕ್ತಾ ಒಂದು ಕಾರ್ ಬಳಿ ಬಂದು ನಿಲ್ತಾನೆ. ಆ ಕಾರಿಂದ ಇನ್ನೊಬ್ಬ ಸೈನಿಕ ಕೆಳಗಿಳಿತಾನೆ. ಸ್ವಾನ್ಗೆ ಆಗ ಗೊತ್ತಾಗಿತ್ತು ಆ ಇಬ್ಬರು ಸೈನಿಕರು ಅವಳಿ ಜವಳಿಗಳು ಅಂತ. ಕಾರಿಂದ ಇಳಿದಂತ ಸೈನಿಕ ಇನ್ನೊಂದು ಚೀಟಿಯನ್ನ ತೆಗೆದು ಸ್ವಾನ್ ಕೈಗೆ ಕೊಡ್ತಾನೆ. ಅದರಲ್ಲಿ ನಿಮ್ಮ ಬಳಿ ಯಾವುದಾದ್ರೂ ಧ್ವನಿ ಸಂಸ್ಕರಣಾ ಸಾಧನಗಳಿದೆಯಾ ಅಂತ ತಪಾಸಣೆ ಮಾಡಬೇಕು, ದಯವಿಟ್ಟು ಸಹಕರಿಸಿ ಅಂತ ಬರೆದಿರುತ್ತೆ. ಅಂತೆಯೇ ಆ ಸೈನಿಕ ಇಂಗೋ ಸ್ವಾನ್ರನ್ನ ಪೂರ್ತಿಯಾಗಿ ತಪಾಸಣೆ ಮಾಡ್ತಾನೆ. ಅವನಿಗೆ ಯಾವುದೇ ರೀತಿ ಸಾಧನಗಳು ಸಿಗೋದಿಲ್ಲ. ಕೊನೆಯದಾಗಿ ಆ ಸೈನಿಕ ಇಂಗೋ ಸ್ವಾನ್ ಕೈಗೆ 3ನೇ ಚೀಟಿಯನ್ನ ಕೊಟ್ಟಿದ್ದ. ಅದರಲ್ಲಿ ನಿಮ್ಮ ಪ್ರತಿಭೆ ಮತ್ತು ಕೌಶಲ್ಯಕ್ಕೆ ತಕ್ಕಂತಹ ಕೆಲಸ ನಮ್ಮ ಬಳಿ ಇದೆ, ನಿಮಗೆ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣಿಸಲು ಇಚ್ಛೆ ಇದೆ ಅಂತ ಬರೆದಿತ್ತು. ಈಗ ಇಂಗೋ ಸ್ವಾನ್ ಸ್ವಲ್ಪ ಗೊಂದಲ ಮತ್ತು ಕುತೂಹಲದ ಜೊತೆಗೆ ಭಯವೂ ಕಾಡಲು ಶುರುವಾಗಿತ್ತು. ಆತ ದೀರ್ಘವಾದ ಒಂದು ಉಸಿರನ್ನ ತಗೊಂಡು ಸಹಮತಿ ನೀಡುವಂತೆ ತಲೆ ಆಡಿಸಿದ್ದ. ತಕ್ಷಣ ಒಂದು ಚೀಲ ಅವನ ತಲೆಯನ್ನ ಮುಚ್ಚಿತ್ತು. ಕ್ಷಣ ಮಾತ್ರದಲ್ಲೇ ಅವರು ಹೆಲಿಕಾಪ್ಟರ್ನಲ್ಲಿದ್ರು. ಜೋರಾದ ಶಬ್ದ ಮಾಡ್ತಾ ಹೆಲಿಕಾಪ್ಟರ್ ವಾಷಿಂಗ್ಟನ್ ನಗರದಿಂದ ದೂರ ಹಾರಿತ್ತು. ಕೆಲವು ಹೊತ್ತಿನ ನಂತರ ಹೆಲಿಕಾಪ್ಟರ್ ಭೂಮಿಯನ್ನ ಮುಟ್ಟಿತ್ತು. ಆ ಇಬ್ಬರೂ ಸೈನಿಕರು ಇಂಗೋ ಸ್ವಾನ್ರನ್ನ ನೆಲಮಾಳಿಗೆಯಂತಿರುವ ಒಂದು ಕಟ್ಟಡದೊಳಗೆ ಕರೆದು ತಂದಿದ್ರು. ಹಾಗೆ ಅವರ ತಲೆಗೆ ಹಾಕಿದ್ದ ಚೀಲವನ್ನು ಸಹ ತೆಗೆದಿದ್ರು. ಇಂಗೋ ಸ್ವಾನ್ ಕಣ್ಣಿಗೆ ಬೆಳಕಿನೊಂದಿಗೆ ಹೊಂದಿಕೊಳ್ಳಲು ಸ್ವಲ್ಪ ಸಮಯ ಹಿಡಿತು. ಅವನ ದೃಷ್ಟಿ ಪರಿಪೂರ್ಣವಾಗಿ ಬಂದ ಮೇಲೆ ಅವನ ಎದುರಿಗೆ ಒಬ್ಬ ಚೈತನ್ಯ ಭರಿತ ಮಂದಸ್ಮಿತ ವ್ಯಕ್ತಿ ನಿಂತಿದ್ದ. ಆತ ಅವನನ್ನ ಆಕ್ಸೆಲ್ ರಾಡ್ ಎಂದು ಪರಿಚಯಿಸಿಕೊಂಡಿದ್ದ. ಈ ಘಟನೆಗಳನ್ನೆಲ್ಲ ಕಂಡು
ಜೀರ್ಣಿಸಿಕೊಳ್ಳಲಾಗದೆ ಇಂಗೋ ಸ್ವಾನ್ಗೆ ಕಳವಳ ಉಂಟಾಗಿತ್ತು. ಇದನ್ನ ಗಮನಿಸಿದ ಆಕ್ಸೆಲ್ ರಾಡ್ ಯಾವುದೇ ಭಯ ಪಡುವ ಅಗತ್ಯ ಇಲ್ಲ, ಜೊತೆಗೆ ಇಂಗೋ ಸ್ವಾನ್ಗೆ ಯಾವುದೇ ರೀತಿ ಹಾನಿ ಉಂಟಾಗುವುದಿಲ್ಲ ಅಂತ ಸಮಾಧಾನ ಪಡಿಸಿದ್ದ. ನಂತರ ಇಂಗೋ ಸ್ವಾನನ್ನ ತನ್ನ ಕೊಠಡಿಯೊಳಗೆ ಕರೆದುಕೊಂಡು ಹೋಗಿ ಒಂದು ಕೆಲಸದ ಪ್ರಸ್ತಾವನೆಯನ್ನ ಇಟ್ಟಿದ್ದ. ಆಕ್ಸೆಲ್ ರಾಡ್ ಇದೇ ರೀತಿಯ ಅತೀಂದ್ರಿಯ ಗ್ರಹಿಕೆಯ ಗೌಪ್ಯವಾದ ಕಾರ್ಯಾಚರಣೆಯನ್ನ ಈಗಾಗಲೇ ನಡೆಸುತ್ತಿರೋದಾಗಿ ಇಂಗೋ ಸ್ವಾನ್ಗೆ ತಿಳಿಸಿದ್ದ. ಜೊತೆಗೆ ಇಂಗೋ ಸ್ವಾನ್ ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಲ್ಲಿ ಆತನಿಗೆ ಪ್ರತಿದಿನ $1,000 ಹಣವನ್ನ ಕೊಡೋ ಭರವಸೆಯನ್ನ ನೀಡಿದ್ದ. ಈ ಪ್ರಸ್ತಾವನೆ ಇಂಗೋ ಸ್ವಾನ್ರ ಗಮನ ಸೆಳೆದಿತ್ತು. ದಿನಕ್ಕೆ $1,000 ಬಹಳ ದೊಡ್ಡ ಮೊತ್ತವಾಗಿತ್ತು. ಆದರೆ ಇದನ್ನ ಒಪ್ಪಿಕೊಳ್ಳೋದಿಕ್ಕೆ ಕೆಲವು ಷರತ್ತುಗಳು ಸಹ ಇದ್ದವು. ಮೊದಲನೇದಾಗಿ, ಮುಂದಿನ 10 ವರ್ಷಗಳ ಕಾಲ ಈ ಕಾರ್ಯಾಚರಣೆ ಬಗ್ಗೆ ಯಾವುದೇ ಕಾರಣಕ್ಕೂ ಯಾರ ಬಳಿಯೂ ಇಂಗೋ ಸ್ವಾನ್ ಮಾತನಾಡುವಂತಿರಲಿಲ್ಲ. ಎರಡನೇದಾಗಿ, ಮುಂದಿನ ಕೆಲ ದಿನಗಳು ಅಂದ್ರೆ ಈ ಕಾರ್ಯಾಚರಣೆ ಮುಗಿಯುವವರೆಗೂ ಇಂಗೋ ಸ್ವಾನ್ ಕಟ್ಟಡ ಬಿಟ್ಟು ಹೊರ ಹೋಗುವಂತಿರಲಿಲ್ಲ. ಆತನಿಗೆ ಬೇಕಾದ ಅಷ್ಟೂ ಸವಲತ್ತುಗಳು ಈ ಕಟ್ಟಡದೊಳಗೆ ಇದ್ದವು. ಮೂರನೇದಾಗಿ, ಯಾವುದೇ ಪ್ರಶ್ನೆಗಳಿಗೆ ಅವಕಾಶ ಇರಲಿಲ್ಲ. ಇವೆಲ್ಲವನ್ನ ಕೇಳಿಸ್ಕೊಂಡು ತನಗೆ ತಾನೇ ವಿಶ್ಲೇಷಣೆಯನ್ನ ಮಾಡ್ಕೊಳ್ತಾ ಆಳವಾದ ಯೋಚನೆಯಲ್ಲಿ ಇಂಗೋ ಸ್ವಾನ್ ಮುಳುಗಿದ್ದ. ಆತನನ್ನ ನೋಡಿ ಆಕ್ಸೆಲ್ ರಾಡ್ ನಮ್ಮೆಲ್ಲ ಷರತ್ತುಗಳಿಗೆ ಒಪ್ಪಿಕೊಂಡು ನಮ್ಮೊಂದಿಗೆ ಕೆಲಸ ಮಾಡೋ ಆಲೋಚನೆ ಇದೆಯೇ ಅಂತ ಪ್ರಶ್ನಿಸಿದ್ದ. ಯೋಚನೆ ಮಾಡ್ತಾನೆ ನನಗೆ ಒಪ್ಪಿಗೆ ಇದೆ ಅಂತ ಉತ್ತರ ನೀಡಿದ್ದ ಇಂಗೋ ಸ್ವಾನ್. ಆಕ್ಸೆಲ್ ರಾಡ್ ತಕ್ಷಣ ಒಂದಷ್ಟು ದಾಖಲೆಗಳನ್ನ ತೆಗೆದು ಅದ್ರ ಮೇಲೆ ಸಹಿ ಮಾಡಿಸ್ಕೊಂಡು, ಈಗ ಹೋಗಿ ವಿಶ್ರಾಂತಿ ತಗೊಳ್ಳಿ, ನಾಳೆ ತುಂಬಾ ಜಾಸ್ತಿ ಕೆಲಸ ಇದೆ, ನಿಮ್ಮ ಮೇಲೆ ತುಂಬಾ ನಂಬಿಕೆ ಇದೆ ಅಂತ ಹೇಳಿದ್ದ. ಆ ಕೆಲಸ ಏನಿರಬಹುದು ಅನ್ನೋ ಕುತೂಹಲದಲ್ಲೇ ಸ್ವಾನ್ ರಾತ್ರಿ ಕಳೆದಿದ್ದ. ಗೆಳೆಯರೇ, ಇಲ್ಲಿವರೆಗೂ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ, ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ, ನಿಮ್ಮ ಬೆಂಬಲ ಕೊಡಿ. ಯಾಕೆಂದ್ರೆ ನಿಮ್ಮ ಬೆಂಬಲನೇ ನಮಗೆ ಸ್ಫೂರ್ತಿ ಅಂತ ತಿಳಿಸ್ತಾ ವಿಡಿಯೋನ ಮುಂದುವರ್ಸೋಣ. ಮಾರನೇ ದಿನ ಬಹಳ ಉತ್ಸುಕತೆಯಿಂದಲೇ ಇಂಗೋ ಸ್ವಾನ್ ಆಕ್ಸೆಲ್ ರಾಡ್ ನ ಭೇಟಿ ಮಾಡಿ ತನ್ನ ಕೆಲಸ ಏನು ಅಂತ ಪ್ರಶ್ನಿಸ್ತಾನೆ. ಅದಕ್ಕೆ ಆಕ್ಸೆಲ್ ರಾಡ್ ಒಂದಿಷ್ಟು ನಿರ್ದೇಶಾಂಕಗಳು ಬರೆದಿರುವಂತಹ ಹಾಳೆಯನ್ನ ಇಂಗೋ ಸ್ವಾನ್ ನ ಕೈಗೆ ನೀಡ್ತಾ, ನೀವು ಅತೀಂದ್ರಿಯ ಶಕ್ತಿಯ ಮೂಲಕ ಚಂದ್ರನನ್ನ ದೂರಗ್ರಹಿಕೆ ಮಾಡಬೇಕು. ಚಂದ್ರನ ಮೇಲೆ ಈ ನಿರ್ದೇಶಾಂಕಗಳಿರುವಂತಹ ಜಾಗದಲ್ಲಿ ಏನಿದೆ ಮತ್ತೆ ಯಾವ ಚಟುವಟಿಕೆಯಲ್ಲಿ ನಡೀತಾ ಇದೆ ಅನ್ನೋದನ್ನ ಗಮನಿಸಿ ನಮಗೆ ತಿಳಿಸಬೇಕು ಅಂತ ವಿವರಿಸ್ತಾನೆ. ಇದಕ್ಕೆ ಸ್ವಲ್ಪ ಗೊಂದಲದಲ್ಲೇ ಇಂಗೋ ಸ್ವಾನ್ ಒಪ್ಪಿಕೊಳ್ತಾನೆ. ಜೊತೆಗೆ ಆ ನಿರ್ದೇಶಾಂಕಗಳು ಬರೆದಿದ್ದಂತಹ ಜಾಗವನ್ನ ದೂರಗ್ರಹಿಕೆ ಅಥವಾ ಅತೀಂದ್ರಿಯ ಗ್ರಹಿಕೆಯ ಮೂಲಕ ಗಮನಿಸಲು ಶುರು ಮಾಡ್ತಾನೆ. ಮೊದಲಿನ ಒಂದಿಷ್ಟು ನಿರ್ದೇಶಾಂಕಗಳಲ್ಲಿ ಅಂತಹ ವಿಶೇಷವಾದ ದೃಶ್ಯಗಳೇನು ಕಾಣಿಸೋದಿಲ್ಲ. ಒಂದಿಷ್ಟು ಕಡೆ ದೊಡ್ಡದಾದ ಪ್ರಪಾತಗಳು, ದೊಡ್ಡ ದೊಡ್ಡ ಕುಳಿಗಳು, ಬಿಳಿ ಧೂಳಿನ ಮರುಭೂಮಿಗಳು, ಇಂತಹ ದೃಶ್ಯಗಳು ಕಾಣಿಸುತ್ತೆ. ಇವೆಲ್ಲ ಚಂದ್ರನ ಮೇಲೆ ಇರಬೇಕಾದಂತಹ ಅಂಶಗಳೇ. ಹೀಗೆ ಒಂದಾದ ಮೇಲೊಂದು ನಿರ್ದೇಶಾಂಕಗಳನ್ನ ಗಮನಿಸುತ್ತಾ ಹೋದಂತೆ ಸ್ವಾನ್ಗೆ ಗೊಂದಲಮಯವಾದ ಕುತೂಹಲಕಾರಿಯಾದ ಅಂಶಗಳು ಕಾಣಿಸಲು ಶುರುವಾಗುತ್ತೆ. ಯಾವುದೋ ದೊಡ್ಡದಾದ ಭಾರೀ ವಾಹನದ ಗುರುತು ದಾರಿಯನ್ನ ಮಾಡುತ್ತಾ ಚಂದ್ರನ ಮೇಲೆ ಓಡಾಡಿರುವ ಸುಳಿವು ಸ್ವಾನ್ಗೆ ಸಿಗುತ್ತೆ. ಅದು ನೈಸರ್ಗಿಕವಾದ ಗುರುತಲ್ಲ, ಬದಲಾಗಿ ಕೃತಕವಾಗಿ ಓಡಾಡಿರೋ ವಾಹನದ ಅಚ್ಚುಗಳು. ಅಷ್ಟೇ ಅಲ್ಲದೆ ಗಾಳಿಯಿಂದ ಮೂಡಬಹುದಾದ ಆಕೃತಿಗಳು ಅಲ್ಲಿ ಕಾಣಿಸುತ್ತಿತ್ತು. ಆದರೆ ಚಂದ್ರನ ಮೇಲೆ ವಾಯುಮಂಡಲವೇ ಇಲ್ಲ. ಇದು ಹೇಗೆ ಸಾಧ್ಯ ಎಂದು ಸೂಕ್ಷ್ಮವಾಗಿ ಗಮನಿಸಿದ ಸ್ವಾನ್ಗೆ ಅಲ್ಲಿ ವಾತಾವರಣ, ವಾಯುಮಂಡಲ ಇರುವಂತಹ ಅನುಭವವಾಯಿತು. ನಂತರ ಸ್ವಾನ್ ಹಸಿರು ಹೊಗೆ ತುಂಬಿರುವಂತಹ ಕುಳಿಯೊಳಗೆ ನೋಡಲು ನಿರ್ಧರಿಸಿ ಅದನ್ನ ಗಮನಿಸಲು ಶುರು ಮಾಡ್ತಾನೆ. ಅಲ್ಲಿ ಯಾವುದೋ ವಸ್ತು ಬೆಳಕನ್ನ ಹೊರಹಾಕ್ತಿದ್ದಂತೆ ಕಂಡು ಬಂದಿತ್ತು. ಆ ಬೆಳಕು ಹರಡಿಕೊಂಡಿತ್ತು. ವಾತಾವರಣದ ಅನುಪಸ್ಥಿತಿಯಿಂದ ಚಂದ್ರನ ಮೇಲೆ ಬೆಳಕು ಹರಡಲು ಸಾಧ್ಯವಿಲ್ಲ. ಮತ್ತೆ ಇದು ಹೇಗೆ ಸಾಧ್ಯವಾಗಿದೆ? ಹೀಗೆಂದು ಯೋಚಿಸ್ತಾ
ಆ ಬೆಳಕಿನ ಕಡೆ ಸ್ವ್ಯಾನ್ ಮುನ್ನಡೆಯುತ್ತಾನೆ. ಆಗ ಸ್ವ್ಯಾನ್ಗೆ ಅಚ್ಚರಿಯಾಗುವಂತಹ ಆಕೃತಿಗಳು ಮತ್ತೆ ಕಟ್ಟಡಗಳು ಅವನ ಕಣ್ಣಿಗೆ ಬಿದ್ದಿದ್ವು. ಅದೊಂದು ವಾಯುನೆಲೆಯಂತಿರುವ ಜಾಗ. ಅಲ್ಲಿ ರಸ್ತೆಗಳು, ಟವರ್ಗಳು, ಕಟ್ಟಡಗಳು ಮತ್ತು ಉಡಾವಣಾ ಕ್ಷೇತ್ರಗಳಿದ್ದವು. ಹಲವಾರು ಯಂತ್ರಗಳು ಈ ಕುಳಿಗಳ ಅಕ್ಕಪಕ್ಕ ನಿಲುಗಡೆಗೊಂಡಿದ್ವು. ಜೊತೆಗೆ ಹಲವಾರು ಕೈಗಾರಿಕಾ ಚಟುವಟಿಕೆಗಳ ಗುರುತು ಸಹ ಸಿಕ್ಕಿತ್ತು. ಇದರಿಂದ ಸ್ವ್ಯಾನ್ ಆಶ್ಚರ್ಯಚಕಿತನಾಗಿದ್ದ. ಹೀಗೆ ಸುತ್ತಲೂ ಗಮನಿಸುವಾಗ ಒಂದು ಕಟ್ಟಡ ಸ್ವ್ಯಾನ್ನ ಗಮನ ಸೆಳೆಯಿತು. ಆ ಕಟ್ಟಡದಿಂದ ವಿವಿಧ ಬಣ್ಣಗಳು ಹೊರಚಿಮ್ಮುತ್ತಿದ್ವು. ಆ ಕಟ್ಟಡದಲ್ಲಿ ಏನಿರ್ಬೋದು ಅಂತ ಸ್ವ್ಯಾನ್ ಅದರ ಬಳಿ ಹೋಗ್ತಾನೆ. ಗುಮ್ಮಟದಂತಿರೋ ಆ ಕಟ್ಟಡಕ್ಕೆ ಕಿಟಕಿಗಳಿದ್ದವು. ಬಹಳ ಅಂಧಕಾರದಲ್ಲಿದ್ರೂ ಸಹ ಆ ಕಟ್ಟಡದಿಂದ ಹಬೆ ಹೊರಗೆ ಬರುತ್ತಿರುವುದು ಅವನ ಕಣ್ಣಿಗೆ ಕಾಣಿಸುತ್ತಿತ್ತು. ಸ್ವ್ಯಾನ್ ಇನ್ನೂ ಹತ್ತಿರ ಹೋಗ್ತಾನೆ. ಕಿಟಕಿಯ ಮೂಲಕ ಆ ಕಟ್ಟಡದ ಒಳಗೆ ಇಣುಕುತ್ತಾನೆ. ಅವನ ಹೃದಯ ಬಡಿತ ಏರಿತ್ತು. ಆ ದೃಶ್ಯವನ್ನ ಕಂಡು ಸ್ವ್ಯಾನ್ ಮೂಕ ವಿಸ್ಮಿತನಾಗಿದ್ದ. ಅಲ್ಲಿ ಆತನ ಕಣ್ಣಿಗೆ ಮನುಷ್ಯ ರೂಪಿ ಜೀವಿಗಳು ಕಂಡು ಬಂದಿದ್ದವು. ಆ ಜೀವಿಗಳು ಯಾವುದೋ ಒಂದು ಕಾರ್ಯದಲ್ಲಿ ಮುಳುಗಿದ್ದವು. ಸ್ವ್ಯಾನ್ ಅವನ ಕಣ್ಣಿಗೆ ಕಾಣಿಸುತ್ತಿದ್ದದ್ದನ್ನ, ಅವನಿಗೆ ಆಗ್ತಿದ್ದ ಅನುಭವವನ್ನ ಸುತ್ತಲೂ ಗಮನಿಸ್ತಾ ಹೇಳ್ತಾ ಇದ್ದ. ಆಗಲೇ ಒಮ್ಮೆಲೆ ಅಲ್ಲಿದ್ದ ಎಲ್ಲ ಜೀವಿಗಳು ಅವರ ಕೆಲಸವನ್ನ ಬಿಟ್ಟು ತಟಸ್ಥರಾಗಿದ್ರು. ಹಾಗೆ ನಿಧಾನವಾಗಿ ಎಲ್ಲರೂ ಸ್ವ್ಯಾನ್ ಇಣುಕಿ ನೋಡ್ತಿದ್ದಂತಹ ಕಿಟಕಿಯ ಬಳಿ ತಿರುಗಿ ಸ್ವ್ಯಾನ್ ನನ್ನ ನೇರ ದೃಷ್ಟಿಯಿಂದ ನೋಡಲು ಶುರು ಮಾಡಿದ್ರು. ಇದರಿಂದ ಸ್ವ್ಯಾನ್ ಹೌಹಾರಿದ್ದ. ಅವ್ರು ನನ್ನ ನೋಡ್ತಾ ಇದ್ದಾರೆ, ಅವ್ರು ನನ್ನ ನೋಡ್ತಾ ಇದ್ದಾರೆ ಎಂದು ಸ್ವ್ಯಾನ್ ತಿಳಿಸಿದ್ದ. ತುರ್ತಾಗಿ ವಾಪಸ್ ಬಾ ಎಂದು ಆಕ್ಸೆಲ್ ರಾಡ್ ಆಜ್ಞೆ ಮಾಡಿದ್ದ. ಅವ್ರು ನನ್ನ ಕಡೆ ಬೆರಳು ಮಾಡ್ತಾ ತೋರಿಸ್ತಾ ಇದ್ದಾರೆ, ಅವ್ರು ನನ್ನ ಕಡೆ ಬೆರಳು ಮಾಡ್ತಿದ್ದಾರೆ ಎಂದು ಸ್ವ್ಯಾನ್ ಗಾಬರಿಯಿಂದ ಹೇಳಿದ್ದ. ಅದಕ್ಕೆ ತುರ್ತಾಗಿ ಅಲ್ಲಿಂದ ದೂರ ಹೋಗು ಎಂದು ಆಕ್ಸೆಲ್ ರಾಡ್ ತಿಳಿಸಿದ್ದ. ಸ್ವ್ಯಾನ್ ಅವನ ಪ್ರಜ್ಞೆಯನ್ನ ವಾಪಸ್ ಅವನ ದೇಹದೊಳಕ್ಕೆ ತಂದು ನಿಧಾನವಾಗಿ ಕಣ್ಬಿಡ್ತಾನೆ. ಎದುರು ನಿಂತಿದ್ದ ಆಕ್ಸೆಲ್ ರಾಡ್ನ ನೋಡ್ತಾ, ನಿಮ್ಗೆ ಆ ಜೀವಿಗಳ ಬಗ್ಗೆ ಮತ್ತೆ ಅವರ ಬಳಿ ಅತೀಂದ್ರಿಯ ಶಕ್ತಿ ಇರೋ ಬಗ್ಗೆ ಮೊದಲೇ ತಿಳಿದಿತ್ತು ಅಲ್ವಾ ಅಂತ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಆಕ್ಸೆಲ್ ರಾಡ್ ದೀರ್ಘವಾದ ಉಸಿರನ್ನ ತಗೊಂಡು, ನಿಮ್ಮ ಪ್ರಯೋಗ ಇಲ್ಲಿಗೆ ಮುಗೀತು, ನೀವಿನ್ ವಾಪಸ್ ಮನೆಗೆ ಹೊರಡ್ಬೋದು ಅಂತ ಆಜ್ಞೆ ಮಾಡ್ತಾನೆ. ಈ ಪ್ರಯೋಗದ ಘಟನೆ ನಡೆದು ಸುಮಾರು 6 ತಿಂಗಳುಗಳೇ ಕಳೆದಿತ್ತು. ಸ್ವ್ಯಾನ್ ಅಗತ್ಯ ವಸ್ತುಗಳ ಖರೀದಿಗಾಗಿ ಒಂದು ಸೂಪರ್ ಮಾರ್ಕೆಟ್ಗೆ ಬಂದಿರ್ತಾನೆ. ಅಲ್ಲಿ ಅಚಾನಕ್ಕಾಗಿ ಅವನ ದೃಷ್ಟಿ ಒಂದು ಸುಂದರವಾದ ಹುಡುಗಿಯ ಮೇಲೆ ಬೀಳುತ್ತೆ. ಸ್ವ್ಯಾನ್ ಅವನ ಪುಸ್ತಕದಲ್ಲಿ ಆಕೆಯನ್ನ ಅವನ ಜೀವನದಲ್ಲಿ ನೋಡಿದ ಅತ್ಯಂತ ಸುಂದರವಾದ ಮಹಿಳೆ ಅಂತ ಬರೀತಾನೆ. ಆಕೆಯನ್ನ ನೋಡುತ್ತಲೇ ವಿದ್ಯುತ್ ಕಾಂತಿಗಳು ಮೈಯೊಳಗೆ ಸೇರಿದ ಜುಮ್ ಎನ್ನುವ ಅನುಭವವಾಗುತ್ತೆ. ಇಂಗೋ ಸ್ವಾನ್ಗೆ ಆಕೆ ಅನ್ಯಗ್ರಹ ಜೀವಿ ಇರಬಹುದು ಎನ್ನುವ ಭಾವನೆ ತಲೆಯೊಳಗೆ ಮೂಡುತ್ತೆ. ಜೊತೆಗೆ ಆಕೆ ಒಬ್ಬಂಟಿಯಾಗಿಲ್ಲ ಎನ್ನುವ ಸೂಚನೆ ಸಹ ಆತನಿಗೆ ಸಿಗುತ್ತೆ. ಸ್ವ್ಯಾನ್ ಹಾಗೆ ತಿರುಗಿ ಸುತ್ತಲೂ ನೋಡುವಾಗ ಮೊದಲು ಪ್ರಯೋಗದಲ್ಲಿ ಸಿಕ್ಕಿದ್ದ ಅವಳಿ ಜವಳಿ ಸೈನಿಕರು ಕಾಣಿಸ್ತಾರೆ. ಸ್ವ್ಯಾನ್ಗೆ ಗಾಬರಿ ಆಗುತ್ತೆ. ಭಯದಿಂದ ಓಡಲು ಶುರು ಮಾಡ್ತಾನೆ. ಸ್ವ್ಯಾನ್ ಅಲ್ಲಿಂದ ತಪ್ಪಿಸಿಕೊಳ್ತಾನೆ. ಅದೇ ದಿನ ಮಧ್ಯರಾತ್ರಿ ಸ್ವ್ಯಾನ್ಗೆ ಮತ್ತೊಮ್ಮೆ ಕರೆ ಬರುತ್ತೆ. ಅವನಿಗೆ ತಕ್ಷಣ ವಿಮಾನವನ್ನ ಏರಿ ನ್ಯೂಯಾರ್ಕ್ನ ಗ್ರ್ಯಾಂಡ್ ಸೆಂಟ್ರಲ್ ಸ್ಟೇಷನ್ನಲ್ಲಿ ಬೆಳಿಗ್ಗೆಯಷ್ಟರಲ್ಲಿ ಬರುವಂತೆ ನಿರ್ದೇಶನ ಕೊಡಲಾಗುತ್ತೆ. ಸ್ವ್ಯಾನ್ ಒಲ್ಲದ ಮನಸ್ಸಿನಲ್ಲಿಯೇ ಅವರ ನಿರ್ದೇಶನದಂತೆ ಅಲ್ಲಿಗೆ ತೆರಳುತ್ತಾನೆ. ಸ್ವ್ಯಾನ್ ಅವರು ತಿಳಿಸಿದ್ದಂತೆ ಗ್ರ್ಯಾಂಡ್ ಸೆಂಟ್ರಲ್ ಸ್ಟೇಷನ್ನಲ್ಲಿ ಕಾಯ್ತಾ ಸುತ್ತಲೂ ನೋಡ್ತಾ ನಿಂತಿರ್ತಾನೆ. ಆಗ ಅವನ ದೃಷ್ಟಿ ಪಬ್ಲಿಕ್ ಫೋನ್ ಬೂತ್ ಬಳಿ ನಿಂತಿದ್ದಂತಹ ಅವಳಿ ಜವಳಿ ಸೈನಿಕರ ಮೇಲೆ ಬೀಳುತ್ತೆ. ಆ ಸೈನಿಕರು ಹತ್ತಿರ ಬರುವಂತೆ ಸನ್ನೆಯ ಮೂಲಕ ಸ್ವ್ಯಾನ್ ನನ್ನ ಕರೀತಾರೆ. ಸ್ವ್ಯಾನ್ ಅವರ ಬಳಿ ಹೋಗ್ತಾನೆ. ಅವರಲ್ಲೊಬ್ಬ ಫೋನ್ ರಿಸೀವರ್ ಒಂದನ್ನ ಸ್ವ್ಯಾನ್ ಕೈಗೆ ಕೊಟ್ಟು ಮಾತನಾಡುವಂತೆ ತಿಳಿಸ್ತಾನೆ. ಕರೆಯಲ್ಲಿ ಆಕ್ಸೆಲ್ ರಾಡ್ ಇರ್ತಾನೆ. ಆಕ್ಸೆಲ್ ರಾಡ್ ನಿನ್ನೆ ಸಿಕ್ಕ ಹುಡುಗಿಯ ಬಗ್ಗೆ ಸ್ವ್ಯಾನ್ ಬಳಿ ಹಲವಾರು ಪ್ರಶ್ನೆಗಳನ್ನ ಕೇಳಲು ಶುರು ಮಾಡ್ತಾನೆ. ನಿನಗೆ ಆ ಹುಡುಗಿ ಮೊದಲೇ ಗೊತ್ತಿದ್ಲಾ? ನಿನಗೆ ಆಕೆಗೆ ಏನಾದರೂ ಪರಿಚಯ ಇದೆಯಾ?
ನೀನು ಅವಳು ಏನು ಮಾತಾಡಿದ್ರಿ, ಅವಳು ಯಾಕೆ ಬಂದು ನಿನ್ನ ಭೇಟಿ ಮಾಡಿದ್ಲು, ಈ ಥರ ಹಲವಾರು ಪ್ರಶ್ನೆಗಳನ್ನು ಆಕ್ಸೆಲ್ ರಾಡ್ ಕೇಳ್ತಾನೆ. ಈ ಪ್ರಶ್ನೆಗಳಿಂದ ಸ್ವ್ಯಾನ್ ಇನ್ನೂ ಹೆಚ್ಚು ಗಾಬರಿಯಾಗ್ತಾನೆ. ಭಯದಲ್ಲಿ ಆಕೆ ಯಾರು ಅಂತ ಆಕ್ಸೆಲ್ ರಾಡ್ನ ಕೇಳ್ತಾನೆ. ಅದಕ್ಕೆ ಆಕ್ಸೆಲ್ ರಾಡ್, ಇನ್ಯಾವತ್ತಾದರೂ ಆಕೆ ನಿನ್ನ ಕಣ್ಣೆದುರುಗಡೆ ಬಂದರೆ ಸಾಧ್ಯವಾದಷ್ಟು ಆಕೆಯಿಂದ ದೂರ ಇರೋದಕ್ಕೆ ಪ್ರಯತ್ನ ಪಡು ಅಂತ ಸಲಹೆಯನ್ನು ಕೊಡ್ತಾನೆ. ನಂತರ ಮಾತುಕತೆ ಸ್ವಲ್ಪ ತಿಳಿಯಾಗುತ್ತೆ. ಆಗ ಆಕ್ಸೆಲ್ ರಾಡ್ ನಿಮ್ಮ ಅತೀಂದ್ರಿಯ ಗ್ರಹಿಕೆಯ ಶಕ್ತಿ ಪ್ರಯೋಗ ಮತ್ತೆ ಅಭ್ಯಾಸಗಳು ಎಲ್ಲಿವರೆಗೂ ಬಂತು ಅಂತ ಪ್ರಶ್ನೆ ಮಾಡ್ತಾನೆ. ಇಂಗೋ ಸ್ವಾನ್ 60% ಯಶಸ್ವಿ ಫಲಿತಾಂಶಗಳು ಸಿಗ್ತಾ ಇದೆ ಅಂತ ಉತ್ತರ ಕೊಡ್ತಾನೆ. ಆಗ ಆಕ್ಸೆಲ್ ರಾಡ್, ನಿಮ್ಮ ಫಲಿತಾಂಶ 65% ಆದಾಗ ಒಂದು ಚೀಟಿ ಮೇಲೆ 65 ಅಂತ ಬರೆದು ನಿಮ್ಮ ಟೇಬಲ್ ಮೇಲಿಡಿ, ನಾವು ಮತ್ತೆ ಸಂಪರ್ಕ ಮಾಡ್ತೀವಿ ಅಂತ ತಿಳಿಸಿ ಕರೆಯನ್ನ ಕಡಿತಗೊಳಿಸ್ತಾನೆ. ಈ ಘಟನೆ ಆದಮೇಲೆ ಸುಮಾರು 1 ವರ್ಷಗಳ ಕಾಲ ಆಕ್ಸೆಲ್ ರಾಡ್ ಮತ್ತೆ ಇಂಗೋ ಸ್ವಾನ್ ನಡುವೆ ಯಾವುದೇ ರೀತಿಯಾದಂತಹ ಸಂಪರ್ಕನೇ ಇರೋದಿಲ್ಲ. ಸುಮಾರು 1 ವರ್ಷದ ನಂತರ ಇಂಗೋ ಸ್ವಾನ್ನ ಅತೀಂದ್ರಿಯ ಗ್ರಹಣೆಯ ಶಕ್ತಿ ಬಹಳಷ್ಟು ಪ್ರಭಾವಶಾಲಿಯಾಗಿರುತ್ತೆ. ಅವನ ಕೌಶಲ್ಯ ಇನ್ನಷ್ಟು ಪರಿಷ್ಕರಣೆಗೊಂಡಿರುತ್ತೆ. ಯಶಸ್ಸಿನ ಸರಾಸರಿ 65 ತಲುಪಿರುತ್ತೆ. ಹಾಗಾಗಿ ಇಂಗೋ ಸ್ವಾನ್ 65 ಅಂತ ಒಂದು ಚೀಟಿ ಮೇಲೆ ಬರೆದು ಅವನ ಟೇಬಲ್ ಮೇಲಿಟ್ಟು ಆಫೀಸ್ ಬಾಗಿಲು ಹಾಕ್ಕೊಂಡು ಮನೆಗೆ ಹೋಗಿರ್ತಾನೆ. ಮಾರನೇ ದಿವಸ ಬೆಳಿಗ್ಗೆ ಬಂದು ನೋಡುವಷ್ಟರಲ್ಲಿ ಚೀಟಿ ಮಾಯ ಆಗಿರುತ್ತೆ. ಟೇಬಲ್ ಮೇಲೆ ನಿರೀಕ್ಷಣೆ ಇರಲಿ ಅಂತ ಬರೆದಿರುತ್ತೆ. 4-5 ದಿನಗಳ ನಂತರ ಸ್ವ್ಯಾನ್ಗೆ ಮತ್ತೆ ಕರೆ ಬರುತ್ತೆ. ಅದೇ ದಿನ ಯೂನಿವರ್ಸಿಟಿಯಲ್ಲಿ ಆಕ್ಸೆಲ್ ರಾಡ್ ಸ್ವ್ಯಾನ್ನ ಮುಂದೆ ಪ್ರತ್ಯಕ್ಷನಾಗ್ತಾನೆ. ಹಸ್ತಲಾಘನ ಮಾಡಿ 2-3 ದಿವಸ ನಮ್ಗಾಗಿ ಕೊಡ್ಬೋದಾ ಅಂತ ಆಕ್ಸೆಲ್ ರಾಡ್ ಪ್ರಶ್ನಿಸ್ತಾನೆ. ಇಂಗೋ ಸ್ವಾನ್ ಆಗಬಹುದು ಅಂತ ಒಪ್ಪಿಕೊಳ್ತಾನೆ. ಅವಳಿ ಜವಳಿ ಸೈನಿಕರು ಆಕ್ಸೆಲ್ ರಾಡ್ ಮತ್ತೆ ಇಂಗೋ ಸ್ವಾನ್ ಈ 4 ಅಲೆಸ್ಕಾದಿಂದ ಮುಂದಕ್ಕೆ ಇರೋ ಒಂದು ಕಾಡಿನ ಹಿಮಭರಿತ ಬೆಟ್ಟವನ್ನ ಏರ್ತಿರ್ತಾರೆ. ಆ ಅವಳಿ ಸೈನಿಕರು ನಿಶ್ಶಬ್ದತೆಯನ್ನ ಮತ್ತೆ ಬಹಳಷ್ಟು ಜಾಗರೂಕತೆಯನ್ನ ವಹಿಸಲು ತಿಳಿಸ್ತಾರೆ. ಆ ಗಾಢ ಅಂಧಕಾರದಲ್ಲಿ ಸ್ವ್ಯಾನ್ ಮತ್ತೆ ಆಕ್ಸೆಲ್ ರಾಡ್ಗೆ ದಾರಿಯನ್ನ ತೋರಿಸ್ತಾ ಮುನ್ನಡೆಯುತ್ತಾರೆ. ಎಷ್ಟೋ ಗಂಟೆಗಳ ಪರ್ವತಾರೋಹಣದ ನಂತರ ಅವರು ಬೆಟ್ಟದ ತುದಿಯಲ್ಲಿರೋ ಒಂದು ಕೆರೆಯನ್ನ ತಲುಪ್ತಾರೆ. ಏದುಸಿರು ಬಿಡ್ತಾ ಏನೋ ಕೇಳಲು ಹೊರಟ ಇಂಗೋ ಸ್ವಾನ್ನ ಬಾಯನ್ನ ತಕ್ಷಣ ಆಕ್ಸೆಲ್ ರಾಡ್ ಮುಚ್ಚುತ್ತಾನೆ. ಕೆರೆಯತ್ತ ಬೆರಳು ಮಾಡಿ ತೋರಿಸ್ತಾನೆ. ಕೆಲವೇ ಕ್ಷಣಗಳಲ್ಲಿ ಕೆರೆಯೊಳಗಿಂದ ಹಾರುವ ತಟ್ಟೆಯಾಕಾರದ ಅನ್ಯಗ್ರಹ ನೌಕೆಯೊಂದು ಮೇಲಕ್ಕೆ ಬರುತ್ತೆ. ಸುತ್ತಲೂ ಬೆಳಕನ್ನು ಚೆಲ್ಲುತ್ತಾ ಹಿಮ್ಮುಖ ಜಲಪಾತದಂತೆ ಕೆರೆಯೊಳಗಿಂದ ನೀರನ್ನು ನೌಕೆಯೊಳಗೆ ಪಡೆಯುತ್ತೆ. ಕ್ಷಣ ಮಾತ್ರದಲ್ಲೇ ವೇಗವಾಗಿ ಅಂತರಿಕ್ಷಕ್ಕೆ ಹಾರಿ ಚಂದ್ರನತ್ತ ಅದರ ದಿಸೆಯನ್ನು ಬದಲಿಸಿ ಕಣ್ಮರೆಯಾಗುತ್ತೆ. ಇದನ್ನು ಕಂಡು ಸ್ವ್ಯಾನ್ ಮತ್ತು ಸಂಗಡಿಗರು ಮೂಕ ವಿಸ್ಮಿತರಾಗಿರ್ತಾರೆ. ಕೆಲವು ಗಂಟೆಗಳ ನಂತರ ಅವರು ಪರ್ವತವನ್ನ ಇಳಿತಾರೆ. ಆಕ್ಸೆಲ್ ರಾಡ್ ಈಗ ನೋಡಿದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾನೆ. ಅದಕ್ಕೆ ಇಂಗೋ ಸ್ವಾನ್, ಈಗ ನನಗೆಲ್ಲ ಅರ್ಥ ಆಗ್ತಾ ಇದೆ. ಈಗ ನಾವು ನೋಡಿದ್ದು ಮಾನವ ರಹಿತ ನೌಕೆ ಅಂದ್ರೆ ಡ್ರೋನ್. ಅವರು ಚಂದ್ರನ ಮೇಲೆ ನಡೆಸ್ತಾ ಇರೋ ಗಣಿಗಾರಿಕೆಗೆ ನೀರಿನ ಅವಶ್ಯಕತೆ ಇದೆ. ಅದನ್ನ ಅವರು ಭೂಮಿಯಿಂದ ಒದಗಿಸ್ತಾ ಇದ್ದಾರೆ. ಅವರಿಗೆ ಬೇಕಾಗಿರೋದು ಭೂಮಿ ಮೇಲಿರೋ ನೀರು. ಮುಂದೊಂದು ದಿನ ಇದೇ ನೀರಿಗಾಗಿ ಭೂಮಿ ಮೇಲೆ ಆಕ್ರಮಣ ಮಾಡಿದ್ರೆ ಅಂತ ಪ್ರಶ್ನೆ ಮಾಡ್ತಾನೆ ಇಂಗೋ ಸ್ವಾನ್. ಅದಕ್ಕೆ ಆಕ್ಸೆಲ್ ರಾಡ್ ಏನು ಉತ್ತರ ಕೊಡದೆ ಮತ್ತೊಮ್ಮೆ ಹಸ್ತಲಾಘನ ಮಾಡಿ ನೈಸ್ ಟು ನೋ ಯು ಇಂಗೋ ಸ್ವಾನ್ ಎಂದು ಆತನನ್ನ ವಾಪಸ್ ಕಳುಹಿಸಿಕೊಡ್ತಾನೆ. ಈ ಘಟನೆಯ ಬಗ್ಗೆ ಮತ್ತೆ ಅವರ ಜೀವನದ ಬಗ್ಗೆ ಇಂಗೋ ಸ್ವಾನ್ ಅವರ ಪುಸ್ತಕ ಪೆನಿಟ್ರೇಷನ್ನಲ್ಲಿ ಬಹಳ ಅದ್ಭುತವಾಗಿ ವಿವರಣೆಯನ್ನು ನೀಡಿದ್ದಾರೆ. 2013ರಲ್ಲಿ ಇಂಗೋ ಸ್ವಾನ್ ಕೊನೆಯುಸಿರೆಳೆದಿದ್ರು. ಸಾಯುವ ಕೊನೆ ಕ್ಷಣದಲ್ಲೂ ಸಹ ಚಂದ್ರನ ಮೇಲೆ ಅನ್ಯಗ್ರಹ ಜೀವಿಗಳಿದ್ದಾರೆ. ಅವರು ನೀರಿಗಾಗಿ ಮುಂದೊಂದಿನ ಭೂಮಿ ಮೇಲೆ ನಮ್ಮ ವಿರುದ್ಧ ಆಕ್ರಮಣ ಮಾಡಬಹುದು. ಆ ಅನ್ಯಗ್ರಹ ಜೀವಿಗಳು ಮನುಷ್ಯರ ಶತ್ರುಗಳಿರ್ಬೋದು ಅಂತ ಅವರು ನಂಬಿದ್ರು. ಸರಿ, ಈಗ ಈ ಕಥೆಯಲ್ಲಿ ಸತ್ಯ ಎಷ್ಟು, ಕಲ್ಪನೆ ಎಷ್ಟು, ಮಿಥ್ಯ ಎಷ್ಟು ಮತ್ತೆ ಅತಿಶಯೋಕ್ತಿ ಎಷ್ಟು ಅಂತ ನೋಡೋಣ. CIA ಆಪರೇಷನ್ಸ್ ಟಾರ್ಗೆಟ್ ನಡೆಸಿದ್ದು ನಿಜ. ಅದರಲ್ಲಿ ಇಂಗೋ ಸ್ವಾನ್ ಭಾಗವಹಿಸಿದ್ದು
ನಿಜಾನೇ. ಗುರುಗ್ರಹದ ಬಗ್ಗೆ ಅವರು ನೀಡಿರೋ ಮಾಹಿತಿಗಳು ಸಹ ಸತ್ಯ ಅಂತ ಸಾಬೀತಾಗಿದೆ. ಹಾಗಿದ್ರೆ ಚಂದ್ರನ ಮೇಲಿರೋ ಅನ್ಯ ಗ್ರಹಗಳು, ಅಲ್ಲಿಗೂ ಬರ್ತೀನಿ. ಮೊದಲು ಸೂಪರ್ ಮಾರ್ಕೆಟಲ್ಲಿ ಅವ್ರಿಗೆ ಸಿಕ್ಕಂತಹ ಹುಡುಗಿ ಬಗ್ಗೆ ಮಾತಾಡೋಣ. ಸ್ನೇಹಿತರೆ, ನೆನಪಿರಲಿ, ಈ ಇಡೀ ಪ್ರಯೋಗ ಮತ್ತು ಇಡೀ ಘಟನೆ ನಡೆಯುವಾಗ ಸೋವಿಯತ್ ಸಂಘ ಮತ್ತು ಅಮೆರಿಕ ಶೀತಲ ಸಮರದಲ್ಲಿ ತೊಡಗಿದ್ವು. ಮಾಹಿತಿಗಳಿಗಾಗಿ ಎರಡೂ ದೇಶಗಳು ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಗೂಢಾಚಾರಿಗಳನ್ನು ಬಳಸ್ತಾ ಇದ್ರು. ಸೊ ಹಾಗಾಗಿ ಇಂಗೋಸ್ವಾನ್ಗೆ ಸೂಪರ್ ಮಾರ್ಕೆಟಲ್ಲಿ ಸಿಕ್ಕಂತಹ ಹುಡುಗಿ ಬಹುಶಃ ಸೋವಿಯತ್ ಸಂಘದ ಗೂಢಾಚಾರಣೆ ಇರಬಹುದು. ಹಾಗಿದ್ರೆ ಚಂದ್ರ ಮತ್ತೆ ಈ ಇಡೀ ಕಾರ್ಯಾಚರಣೆ, ಸ್ನೇಹಿತರೆ, ಬಿಡುಗಡೆಗೊಳಿಸಲಾದ ದಾಖಲೆಗಳಲ್ಲಿ ಈ ರೀತಿ ಗೌಪ್ಯವಾದ ಕಾರ್ಯಾಚರಣೆ ಆಗಲಿ ಅಥವಾ ಅತೀಂದ್ರಿಯ ಗ್ರಹಿಕೆ ಮೂಲಕ ಚಂದ್ರನನ್ನು ನೋಡಿರೋ ಬಗ್ಗೆ ಆಗಲಿ ಯಾವುದೇ ರೀತಿಯಾದಂತಹ ಮಾಹಿತಿಯಾಗಲಿ ಸಾಕ್ಷಿಯಾಗಲಿ ಸಿಕ್ಕಿಲ್ಲ. ಆದರೆ ನೆನಪಿರಲಿ, ಸಾಕ್ಷಿ ಸಿಕ್ಕಿಲ್ಲ ಅಂತ ಮಾತ್ರಕ್ಕೆ ಅದು ಸತ್ಯನೇ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಈ ಚಂದ್ರನ ಸುತ್ತ ಬಹಳಷ್ಟು ರಹಸ್ಯ ಮತ್ತು ನಿಗೂಢತೆ ತುಂಬಿದೆ. ಈ ಚಂದ್ರನ ಕುರಿತು ಮುಂದಿನ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ತಿಳಿಸ್ತೀನಿ. ಮುಂದೊಂದು ದಿನ CIA ಇನ್ನಷ್ಟು ವರ್ಗೀಕೃತ ದಾಖಲೆಗಳನ್ನು ಸಾರ್ವಜನಿಕರಿಗೆ ಬಿಡುಗಡೆಗೊಳಿಸಿ ಇಂಗೋಸ್ವಾನ್ ನೋಡಿದ್ದು ನಿಜ ಅಂತ ತಿಳಿಸಿದ್ರೆ ಅದರಲ್ಲಿ ಆಶ್ಚರ್ಯನೂ ಇಲ್ಲ, ಅದು ಅಸಾಧ್ಯನೂ ಅಲ್ಲ. ಸ್ನೇಹಿತರೆ, ಇಂದಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ಹೆಚ್ಚು ಜನರಿಗೆ ಶೇರ್ ಮಾಡಿ, ನಿಮ್ಮ ಬೆಂಬಲವನ್ನು ನೀಡಿ. ಯಾಕೆಂದರೆ ನಿಮ್ಮ ಬೆಂಬಲನೇ ನಮಗೆ ಸ್ಫೂರ್ತಿ. ನಾನು ವಿಶಾಲ್ ಹೆಗಡೆ ಇನ್ನಷ್ಟು ಕುತೂಹಲಭರಿತ ರಹಸ್ಯಮಯ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಮೀಡಿಯೋಕ್ರಸಿ ಬಿಡಿ, ಆರ್ಟೋಕ್ರಸಿ ನೋಡಿ. ಜೈ ಹಿಂದ್, ಜೈ ಕರ್ನಾಟಕ.